ಈಗ in this process, what are we going to do? We are going to basically create some keys. How to create those keys? If you go here to GitHub and if you click on the profile photo in the top right hand corner, you have something called settings. Settings ಅಲ್ಲಿ click ಮಾಡಿದಾಗ last option, right? You have developer settings. Developer settings ಅಲ್ಲಿ click ಮಾಡಿದಾಗ basically there is something called personal access tokens. ಅದ್ರ ಮೇಲೆ ಕ್ಲಿಕ್ ಮಾಡಿ ಯೂಸ್ ಟೋಕನ್ಸ್. ಟೋಕನ್ ಕ್ಲಿಕ್ ಮಾಡಿದಾಗ ಐ ಜಸ್ಟ್ ರಿವೋಕ್ ಆಲ್. ಆಲ್ ದಿ ಓಲ್ಡ್ ಕೀಸ್ ಐಲ್ ರಿವೋಕ್. ನೌ ಇಫ್ ಯು ವಾಂಟ್ ಟು ಕ್ರಿಯೇಟ್ ಎ ಕೀ, ಟೋಕನ್ಸ್ ಅಲ್ಲಿ ಕ್ಲಿಕ್ ಮಾಡಿ ಜನರೇಟ್ ನ್ಯೂ ಟೋಕನ್, ಕ್ರಿಯೇಟ್ ನ್ಯೂ ಟೋಕನ್. ಗಿಟ್ ಕೀ ಎಕ್ಸ್ಪೈರಿ ಅಂದ್ರೆ ಕೀ 30 days ಆದ್ಮೇಲೆ ಎಕ್ಸ್ಪೈರ್ ಆಗುತ್ತೆ. ನಾನು ನೋ ಎಕ್ಸ್ಪೈರೇಷನ್ ಅಂತ ಸೆಟಪ್ ಮಾಡ್ತೀನಿ. ಗಿಟ್ ಹೇಳುತ್ತೆ ಯು ಡೋಂಟ್ ಹ್ಯಾವ್ ಟು ಡೂ ಇಟ್. ಆಕ್ಚುಲಿ ನೀವು ಕಂಪ್ನಿಲಿ ವರ್ಕ್ ಮಾಡ್ತಾ ಏನಾಗುತ್ತೆ, ಬರೀ ಗಿಟ್ ಅಂತಲ್ಲ, ನಿಮಗೆ ಯಾವ ಲ್ಯಾಪ್ಟಾಪ್ ಕೊಡ್ತಾರೆ, ಯಾವೆಲ್ಲ ಅಪ್ಲಿಕೇಶನ್ ಯೂಸ್ ಮಾಡ್ತೀರಾ, ಅದರಲ್ಲಿ ಆಟೋಮೆಟಿಕ್ ಆಗಿ ಎವ್ರಿ 30 days ಪಾಸ್ವರ್ಡ್ ಎಕ್ಸ್ಪೈರ್ ಆಗುತ್ತೆ. ಸೊ ನಿಮ್ಗೊಂದು ಲ್ಯಾಪ್ಟಾಪ್ ಕೊಟ್ಟರೆ ಫಾರ್ ಎಕ್ಸಾಂಪಲ್, ಆಫ್ಟರ್ 30 days ನೀವು ಲಾಗಿನ್ ಮಾಡಿದಾಗ ಅದು ನಿಮಗೆ ಪಾಸ್ವರ್ಡ್ ಚೇಂಜ್ ಮಾಡಕ್ ಹೇಳುತ್ತೆ. ದಟ್ ಈಸ್ ಬಿಕಾಸ್ ಆಫ್ ಸೆಕ್ಯೂರಿಟಿ ರೀಸನ್ಸ್. ಈಗ ನೋಡಿ, ಗಿಟ್ ಒಂದು ಶೇರ್ಡ್ ಸಿಸ್ಟಮ್ ಇರುತ್ತಲ್ವಾ. ಇಲ್ಲ ನಾನೇನೋ ಪಾಸ್ವರ್ಡ್ ಇಡ್ತೀನಿ, ಮೇ ಬಿ ವಿರಾಟ್ ಕೊಹ್ಲಿ ಇಸ್ ಮೈ ಫೇವ್ರೆಟ್ ಕ್ರಿಕೆಟರ್, ಐಲ್ ಕೀಪ್ ವಿರಾಟ್ ಕೊಹ್ಲಿ at 1 2 3 and some of my friends know this in the office, my colleagues, right? Somebody after leaving the company can also access the system and cause some damage. ಆ ರೀಸನ್ ಇಂದ ಪೀರಿಯಾಡಿಕಲಿ ಪಾಸ್ವರ್ಡ್ ನ ಚೇಂಜ್ ಮಾಡ್ತಾರೆ. ದಿಸ್ ಇಸ್ ಕಾಲ್ಡ್ ಪಾಸ್ವರ್ಡ್ ರೊಟೇಷನ್ ಮೆಕ್ಯಾನಿಸಮ್. ಇಂಟರ್ವ್ಯೂ ಅಲ್ಲಿ ನಿಮ್ಗೆ ಕ್ವಶನ್ ಕೇಳಬಹುದು. ನಾಟ್ ಇನ್ ರೆಫರೆನ್ಸ್ ಟು ದಿಸ್, ಇನ್ ರೆಫರೆನ್ಸ್ ಟು IAM. AWS IAM ಅಂತ ರೆಸ್ಯೂಮ್ ಅಲ್ಲಿ ಹಾಕಿದ್ರೆ ದೇ ಮೈಟ್ ಆಸ್ಕ್ ವೈ ಪಾಸ್ವರ್ಡ್ ಚೇಂಜ್ ಇಸ್ ರೆಸ್ಪಾನ್ಸಿಬಲ್, who is responsible, how you are managing. If you add some experience, these questions will come up. Clear everyone? What is password rotation? Yes, sir. ಈಗ ಗಿಟ್ಟಿಗೆ ನಾನೊಂದು ಪಾಸ್ವರ್ಡ್ ಸೆಟಪ್ ಮಾಡ್ತಿದ್ದೀನಿ. ಈ ಟೋಕನ್ ಇದು ಬೇಸಿಕ್ಲಿ. ಈ ಟೋಕನ್ ತಗೊಂಡೋಗಿ ನಾನು ಯಾರಾದ್ರೂ ಬೇರೆ ಅಪ್ಲಿಕೇಶನ್ ಅಲ್ಲಿ ಕೊಟ್ರೆ ನನ್ನ ಅಪ್ಲಿಕೇಶನ್ ಜೊತೆ ಕನೆಕ್ಟ್ ಆಗುತ್ತೆ, ರೈಟ್? ಇಟ್ ಇಸ್ ಲೈಕ್ ಅ ಸೀಕ್ರೆಟ್ ಕೀ. ಸೊ ನೋ ಎಕ್ಸ್ಪೈರೇಷನ್ ಅಂತ ಇಟ್ಟಿದ್ದೀನಿ. ಇಲ್ಲಿ ಐ ವಿಲ್ ಸೆಲೆಕ್ಟ್ ಈ ಕೀ ಯೂಸ್ ಮಾಡೋರು ಯಾವೆಲ್ಲ ಆಪರೇಷನ್ ಮಾಡಬಹುದು. ರೆಪಾಸಿಟರಿ ಕ್ರಿಯೇಟ್ ಮಾಡಬಹುದಾ, ವರ್ಕ್ ಫ್ಲೋ ಕ್ರಿಯೇಟ್ ಮಾಡಬಹುದಾ, ಡಿಲೀಟ್ ಮಾಡಬಹುದಾ, ಅಡ್ಮಿನಿಸ್ಟ್ರೇಷನ್ ಮಾಡಬಹುದಾ. ಐ ವಿಲ್ ಗಿವ್ ಆಲ್ ದಿ ಆಕ್ಸೆಸ್ ಫಾರ್ ನೌ, ಜಸ್ಟ್ ಡೆಮೋ ಪರ್ಪಸ್ ಅಲ್ವಾ, ದಟ್ ಈಸ್ ಫೈನ್. ಕ್ರಿಯೇಟ್ ಟೋಕನ್. ನೋಡಿ, ಟೋಕನ್ ಕ್ರಿಯೇಟ್ ಆಯ್ತು. ಇದನ್ನ ನೀವು ತಗೊಂಡು ಯು ಕ್ಯಾನ್ ಬೇಸಿಕ್ಲಿ ಇಂಟಿಗ್ರೇಟ್ ಗಿಟ್ ವಿತ್ ಎನಿ ಅದರ್ ಸಿಸ್ಟಮ್. ಇನ್ನೊಂದು, ಗಿಟ್ ಅಲ್ಲಿ ನೀವು ಒಂದು ರೆಪಾಸಿಟರಿ ಹೋದ್ರೆ, ಈಗ ರೆಪಾಸಿಟರಿ ಲೆವೆಲ್ ಅಲ್ಲಿ ನಾನು ಇಂಟಿಗ್ರೇಟ್ ಮಾಡಬೇಕು. ಈ ರೆಪಾಸಿಟರಿ ಮಾತ್ರ ನಾನು ಜೆಂಕಿನ್ಸ್ ಅಥವಾ ಬೇರೆ ಯಾವ್ದೋ ಸಿಸ್ಟಮ್ ಜೊತೆ ಕನೆಕ್ಟ್ ಮಾಡಬೇಕು ಅನ್ನೋದಾದ್ರೆ ಸೆಟ್ಟಿಂಗ್ಸ್ ಹೋಗಿ ಆಟೋಮೇಶನ್ ಮಾಡೋದು ಇಲ್ಲಿಂದ. ಸೆಟ್ಟಿಂಗ್ಸ್ ಹೋಗಿ ವೆಬ್ ಬುಕ್ಸ್ ಅಲ್ಲಿ ಹೋಗ್ತೀರಾ. ವೆಬ್ ಹುಕ್ ಅಂದ್ರೆ ವಾಟ್ ಈಸ್ ಅ ಹುಕ್? ಹುಕ್ ಇಸ್ ಸಮಥಿಂಗ್ ದಟ್ ವಿಲ್ ಹೋಲ್ಡ್ 2 things ಟುಗೆದರ್ ಅಲ್ವಾ. ವೆಬ್ ಹುಕ್ ಅಂದ್ರೆ ವೆಬ್ ಓರಿಯೆಂಟೆಡ್ ಹುಕ್ ಇದು. ಸೊ ಕ್ಲಿಕ್ ಆನ್ ವೆಬ್ ಹುಕ್, ಆಡ್ ವೆಬ್ ಹುಕ್, ಗಿವ್ ಅ ನೇಮ್ ಆರ್ URL. ಇಲ್ಲಿ ಯಾವ ಅಪ್ಲಿಕೇಶನ್ ಜೊತೆ ಇಂಟಿಗ್ರೇಟ್ ಮಾಡಬೇಕು, ಅಪ್ಲಿಕೇಶನ್ URL ನ ಇಲ್ಲಿ ಹಾಕ್ತೀರಾ. ಮೇ ಬಿ HTTP 10.32.34. ಜಸ್ಟ್ ಡಮ್ಮಿ ಇಮೇಲ್ ಅಡ್ರೆಸ್. ಡೋಂಟ್ ಬಿ ಕ್ಯೂರಿಯಸ್ ಎಲ್ಲಿಂದ ಬಂತು ಅಂತ. ಪೋರ್ಟ್ ನಂಬರ್ 8080. ಐ ಟಾಕ್ ಅಬೌಟ್ ಪೋರ್ಟ್ ನಂಬರ್ಸ್ ಅಂಡ್ ಎವ್ರಿಥಿಂಗ್ ಲೇಟರ್, ರೈಟ್? ಲೆಟ್ ಮಿ ಸೆಲೆಕ್ಟ್ ಸಮಥಿಂಗ್ ಲೈಕ್ ದಿಸ್. ಇಲ್ಲಿ ಕ್ರಿಯೇಟ್ ವೆಬ್ ಬುಕ್ ಅಂತ ಮಾಡಿದ್ರೆ ವೆಬ್ ಬುಕ್ ಕ್ರಿಯೇಟ್ ಆಗುತ್ತೆ. ವೆನ್ ವಿ ಡೂ ಜೆಂಕಿನ್ಸ್ ವಿ ವಿಲ್ ಅಗೇನ್ ಕಮ್ ಬ್ಯಾಕ್ ಟು ಗಿಟ್ ಅಂಡ್ ಐ ವಿಲ್ ಶೋ ದಟ್ ಟು ಯು. ಓಕೆ, ನೆಕ್ಸ್ಟ್ ನೋಡಿ, ನೀವು ಕಂಪ್ನಿಗೆ ಹೋದಾಗ ಏನೆಲ್ಲ ಕೆಲಸ ನಿಮಗೆ ಗಿಟ್ ಅಲ್ಲಿ ಅಸೈನ್ ಆಗುತ್ತಂದ್ರೆ, ಬೇಸಿಕ್ಲಿ ಗಿಟ್ ಹಬ್ ಏನಿದೆ ಅದು ಅಡ್ಮಿನಿಸ್ಟ್ರೇಟರ್ ನೀವು ಆಗ್ತೀರಾ. ಅಡ್ಮಿನಿಸ್ಟ್ರೇಟರ್ ಆದಾಗ ಒಂದು ಹೊಸ ಪ್ರಾಜೆಕ್ಟ್ ಬರುತ್ತೆ, ಪ್ರಾಜೆಕ್ಟ್ ಅಲ್ಲಿ ಒಂದು ಹೊಸ ರಿಲೀಸ್ ಬರುತ್ತೆ, ಬೇರೆ ಬೇರೆ ರಿಕ್ವೈರ್ಮೆಂಟ್ ಇದ್ದಾಗ ರೆಪಾಸಿಟರಿ ಕ್ರಿಯೇಟ್ ಮಾಡಿ ಅಂತಾರೆ. ಸೊ ಜಸ್ಟ್ ಇಲ್ಲಿ ನೀವು ಅಂತ ಕ್ಲಿಕ್ ಮಾಡಿ ರೆಪಾಸಿಟರಿ ಕ್ಲಿಕ್ ಮಾಡಿದ್ರೆ ಆಗಲ್ಲ. ಸೊ ಪಬ್ಲಿಕ್ ಪ್ರೈವೇಟ್ ಮಾಡ್ತೀರಾ. ಆಲ್ರೆಡಿ ಟೆಂಪ್ಲೇಟ್ಸ್ ಇರುತ್ತೆ ಕಂಪ್ನಿಲಿ, ಟೆಂಪ್ಲೇಟ್ಸ್ ಇರೋ ಅದನ್ನ ಯೂಸ್ ಮಾಡ್ತೀರಾ, ರೈಟ್? ರೆಪಾಸಿಟರಿ ಆಲ್ರೆಡಿ ಇದ್ರೆ ಇಂಪೋರ್ಟ್ ಮಾಡೋಕ್ಕೂ ಹೇಳ್ತಾರೆ ಕೆಲವೊಮ್ಮೆ, ಇಂಪೋರ್ಟ್ ಮಾಡ್ತೀರಾ ಇಲ್ಲಿಂದ, ರೈಟ್? ಓಲ್ಡ್ ರೆಪಾಸಿಟರಿ URL ಕೊಟ್ಟು ಇಂಪೋರ್ಟ್ ಮಾಡ್ತೀರಾ.
ಅದಾದ್ಮೇಲೆ ನೀವು ರೆಪಾಸಿಟರಿ ಕ್ರಿಯೇಟ್ ಮಾಡಾದ್ಮೇಲೆ ಅಸ್ಯೂಮ್ ದಿ ರೆಪಾಸಿಟರಿ ಈಸ್ ಸಮಥಿಂಗ್ ಲೈಕ್ ದಿಸ್. ಎಕ್ಸಿಸ್ಟಿಂಗ್ ರೆಪಾಸಿಟರಿ ಇರುತ್ತೆ. ಎಕ್ಸಿಸ್ಟಿಂಗ್ ರೆಪಾಸಿಟರಿ ನಿಮಗೆ ಈ ತರ ವೆಬ್ ಬುಕ್ ಕ್ರಿಯೇಟ್ ಮಾಡಕ್ ಹೇಳ್ತಾರೆ. ವಾಟ್ ಐ ಶೋಡ್ ಯು ಹಿಯರ್, ಐ ವಿಲ್ ಶೋ ದಟ್ ಟು ಯು. ಕೊಲಾಬರೇಟರ್ಸ್ ಯಾರೋ ಪ್ರಾಜೆಕ್ಟಿಗೆ ಹೊಸದಾಗಿ ಬಂದರು ಅವರಿಗೆ ಆಡ್ ಮಾಡಕ್ ಹೇಳ್ತಾರೆ. ಮಾಡರೇಟಿಂಗ್ ಆಪ್ಷನ್ಸ್, ಇಂಟರಾಕ್ಷನ್ ಲಿಮಿಟ್ಸ್, ರೈಟ್. ನೀವು ಯಾರು ರೀಸೆಂಟ್ ಆಗಿ ಕ್ರಿಯೇಟ್ ಆಗಿದ್ದಾರೆ ಅವರು ದೇ ಕ್ಯಾನ್ ನಾಟ್ ಆಡ್ ನ್ಯೂ ಯೂಸರ್ಸ್, ರೈಟ್. ಕಾಂಟ್ರಿಬ್ಯೂಷನ್ಸ್, ಇದೆಲ್ಲ ಸೆಟ್ಟಿಂಗ್ಸ್ ಅವ್ರು ನಿಮಗೆ ಕೊಟ್ಟಿರ್ತಾರೆ. ಯು ಹ್ಯಾವ್ ಟು ಬೇಸಿಕ್ಲಿ ಚೇಂಜ್ ದಿಸ್ ಸೆಟ್ಟಿಂಗ್ಸ್ ಬಿಕಾಸ್ ನಾಳೆ ದಿವಸ ಹೆಚ್ಚು ಕಮ್ಮಿ ಅದರ ಗಿಟ್ ಹಬ್ ಅಲ್ಲಿ ಯು ವಿಲ್ ಬಿ ರೆಸ್ಪಾನ್ಸಿಬಲ್, ಯು ವಿಲ್ ಬಿ ದಿ ಓನರ್ ಆಫ್ ದಿಸ್ ಸಿಸ್ಟಮ್, ರೈಟ್. ಸೊ ಟ್ಯಾಗ್ಸ್ ಕ್ರಿಯೇಟ್ ಮಾಡೋದು, ಬೇರೆ ಬೇರೆ ತರ ರೂಲ್ಸ್ ಸೆಟಪ್ ಮಾಡಕ್ ಹೇಳ್ತಾರೆ. ರೂಲ್ಸ್ ನಿಮಗೆ ಕನ್ಫಿಗರೇಷನ್ ಕೊಟ್ಟಿರ್ತಾರೆ, ನ್ಯೂ ರೂಲ್ ಸೆಟ್, ರೈಟ್. ನ್ಯೂ ಬ್ರಾಂಚಿಗೆ ರೂಲ್ಸ್ ನೇಮ್ ಕೊಟ್ಟಿರ್ತಾರೆ, ಎನ್ಫೋರ್ಸ್ಮೆಂಟ್ ಮಾಡಬೇಕಾ ಬೇಡವಾ ಅದನ್ನ ಕೊಟ್ಟಿರ್ತಾರೆ, ಬೈಪಾಸ್ ಲಿಸ್ಟ್, ಇದೆಲ್ಲ ಯು ವಿಲ್ ಗೆಟ್ ಪ್ರೀ ಡಿಫೈನ್ಡ್ ಅಕಾರ್ಡಿಂಗ್ಲಿ ಆನ್ ದಿ UI ಯು ಹ್ಯಾವ್ ಟು ಡೂ. ಓಕೆ. ಈಗ ನಿಮಗೆ ಬೇಸಿಕ್ಲಿ ಇಲ್ಲಿ ಗಿಟ್ ಹಬ್ ಅಲ್ಲಿ ದಿ ನೆಕ್ಸ್ಟ್ ಥಿಂಗ್ ಇಸ್ ಪ್ರಾಜೆಕ್ಟ್ಸ್. ಓಕೆ. ಒಂದು ರೆಪಾಸಿಟರಿ ಕೆಳಗಡೆ ಪ್ರಾಜೆಕ್ಟ್ಸ್ ಅಂತ ಇರುತ್ತೆ. ಮೇ ಬಿ ದೇ ವಿಲ್ ಆಸ್ಕ್ ಯು ಟು ಕ್ರಿಯೇಟ್ ಅ ಪ್ರಾಜೆಕ್ಟ್ ಲೈಕ್ ದಿಸ್ ಗೈ ಹಿಯರ್, ರೈಟ್. ಎಕ್ಸಿಸ್ಟಿಂಗ್ ಪ್ರಾಜೆಕ್ಟ್ ನ ಆಡ್ ಮಾಡಿದೆ. ವೆನ್ ಯು ಗೋ ಟು ದಿ ಪ್ರಾಜೆಕ್ಟ್, ಇಲ್ಲಿ ದೇ ವಿಲ್ ಆಸ್ಕ್ ಯು ಟು ಕ್ರಿಯೇಟ್ ಇಶ್ಯೂಸ್. ಆ ಸ್ಪೆಸಿಫಿಕ್ ಏನು ರೆಪಾಸಿಟರಿ ಇರುತ್ತೆ ಅದೊಂದು ಸಾಫ್ಟ್ವೇರ್ ಅಲ್ವಾ. ಸಾಫ್ಟ್ವೇರ್ ರಿಲೀಸ್ ಅಲ್ಲಿ ಏನೆಲ್ಲ ಇಶ್ಯೂಸ್ ಬಂತು ಟ್ರ್ಯಾಕ್ ಮಾಡಕ್ಕೆ, ರೈಟ್. ಏನೆಲ್ಲ ಇಶ್ಯೂಸ್ ಬಂತು, ಮೇ ಬಿ ಪೀಪಲ್ ಸ್ಟಾರ್ಟ್ ನೋಟಿಂಗ್ ಡೌನ್ ದಿ ಇಶ್ಯೂ ಹಿಯರ್, ನ್ಯೂ ಇಶ್ಯೂ, ಈ ರಿಲೀಸ್ ಅಲ್ಲಿ ಈ ಕೆಲಸ ಆಗ್ತಾ ಇಲ್ಲ, ಇಶ್ಯೂನ ಸಬ್ಮಿಟ್ ಮಾಡ್ತಾರೆ. ಅದು ಯಾರೋ ಇನ್ನೊಬ್ರು ಬಂದು ವರ್ಕ್ ಮಾಡ್ತಾರೆ ಆ ತರ. ಬಟ್ ದಿ ಮೇನ್ ಥಿಂಗ್ ಇನ್ ಗಿಟ್ ಹಬ್ ಇಸ್, ನೋಡಿ, ದಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇನ್ ಗಿಟ್ ಹಬ್ ಇಸ್ ಬ್ರಾಂಚಸ್. ಲೆಟ್ ಅಸ್ ಸಿ ವಾಟ್ ಆರ್ ದೋಸ್ ಬ್ರಾಂಚಸ್. ಓಕೆ. ಹಿಯರ್ ಸೋ ಫಾರ್ ಗಿಟ್ ಲೈಫ್ ಸೈಕಲ್ ಕೋಡ್ ಹೇಗೆ ಮೂವ್ ಆಗುತ್ತೆ, ಏನ್ ಕಮಾಂಡ್ಸ್ ವಿ ನೋಡಿದ್ವಿ. ಬೇಸಿಕ್ಲಿ ದೇರ್ ಆರ್ 4 ಕಮಾಂಡ್ಸ್: git init, git add, git commit, git push, right. This is branches. ನೋಡಿ, you use a lot of softwares on a daily basis ಅಲ್ವಾ. ವಾಟ್ಸಪ್ ಯೂಸ್ ಮಾಡ್ತೀರಾ, ಫೇಸ್ಬುಕ್ ಯೂಸ್ ಮಾಡ್ತೀರಾ, ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತೀರಾ, ಕಾಮನ್. ಈ ಎಲ್ಲ ಸಾಫ್ಟ್ವೇರಿಗೆ ಅಪ್ಡೇಟ್ ಬರುತ್ತಾ ನಿಮ್ ಫೋನಲ್ಲಿ? ಹ್ಯಾವ್ ಯು ಗೈಸ್ ಅಪ್ಡೇಟೆಡ್ ಎನಿ ಸಾಫ್ಟ್ವೇರ್ ಇನ್ ಯುವರ್ ಫೋನ್? ರೈಟ್. ಸಮ್ ವರ್ಷನ್ ಇರುತ್ತಲ್ವಾ, 7.1.2, 8.3.0, ರೈಟ್. ನೋಡಿ, ಒಂದು ಸಾಫ್ಟ್ವೇರ್ ಫಸ್ಟ್ ರೆಡಿ ಆಗುತ್ತೆ, ಅದು ವರ್ಷನ್ 1.0 ಅಥವಾ ವರ್ಷನ್ 0.1 ಕಂಪ್ನಿ ಡಿಸೈಡ್ ಮಾಡುತ್ತೆ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ವರ್ಷನ್ ಅಂತ. ಅದು ನಿಮ್ಮ ಮೇನ್ ವರ್ಷನ್, ಮೇನ್ ಅಂತ ಕರೀತಾರೆ. ಇಟ್ ಈಸ್ ಕಾಲ್ಡ್ ಅ ಬ್ರಾಂಚ್. ಬ್ರಾಂಚ್ ಅಂದ್ರೆ, ಅಸ್ಯೂಮ್ ಸಾಫ್ಟ್ವೇರ್ ಅಂತ ಏನಿದೆ ಇದೊಂದು ಮರ ಇದ್ದಂಗೆ, ರೈಟ್. ಮರದಲ್ಲಿ ನಿಮಗೆ ನೋಡಿದ್ರೆ ತುಂಬಾ ಬ್ರಾಂಚಸ್ ಇರುತ್ತೆ, ತುಂಬಾ ರೆಂಬೆ ಇರುತ್ತಲ್ವಾ. ಇನ್ ದಿ ಬ್ರಾಂಚ್ ದೇರ್ ಆರ್ ಲಾಟ್ ಆಫ್ ಬ್ರಾಂಚಸ್ ಇನ್ ಅ ಟ್ರೀ, ಬಟ್ ದೇರ್ ಈಸ್ ಒನ್ ಮೇನ್ ಬ್ರಾಂಚ್ ಇನ್ ದಿ ಮಿಡಲ್ ಅಲ್ವಾ. ಮರಕ್ಕೆ ಮೇನ್ ಒಂದು ಬ್ರಾಂಚ್ ಇರುತ್ತೆ, ಅದಕ್ಕೆ ಅಂಟ್ಕೊಂಡು ದೇರ್ ಆರ್ ಲಾಟ್ ಆಫ್ ಸಬ್ ಬ್ರಾಂಚಸ್. ಸಾಫ್ಟ್ವೇರ್ ಕೂಡ ಹಾಗೆ, ರೈಟ್. ಒಂದು ಮೇನ್ ಸಾಫ್ಟ್ವೇರ್ ಇರುತ್ತೆ. ಒಂದು ಮೇನ್ ಸಾಫ್ಟ್ವೇರ್ ಅಲ್ಲಿ ಏನೆಲ್ಲ ಇರುತ್ತೆ, ಈಗ ಆಂಡ್ರಾಯ್ಡ್ ಎಕ್ಸಾಂಪಲ್ ತಗೊಳ್ಳೋಣ. ಆಂಡ್ರಾಯ್ಡ್ ಅನ್ನೋದು ನೀವು ನೋಡಿದ್ರೆ, ಆರ್ ಟೇಕ್ ವಾಟ್ಸಪ್ ಇಸ್ ಅ ಗುಡ್ ಎಕ್ಸಾಂಪಲ್ ಬಿಕಾಸ್ ಆಲ್ ಆಫ್ ಅಸ್ ಮೋಸ್ಟ್ಲಿ ಯೂಸ್ ವಾಟ್ಸಪ್ ಅಲ್ವಾ. ಈ 0.1 ಅಂತ ವರ್ಷನ್ ಲಾಂಚ್ ಮಾಡ್ತಾರೆ ವಾಟ್ಸಪ್ ಕಂಪನಿಯವರು. ಏನೆಲ್ಲ ಇರುತ್ತೆ, ವಾಟ್ಸಪ್ ಸ್ಟಾರ್ಟ್ ಮಾಡಿದಾಗ ಏನಿತ್ತು ಅದರಲ್ಲಿ, ಯು ಕ್ಯಾನ್ ಸೆಂಡ್ ಮೆಸೇಜಸ್. ಇನ್ನೊಬ್ರು ಫ್ರೆಂಡ್ ಫೋನಲ್ಲಿ ವಾಟ್ಸಪ್ ಇದ್ರೆ ಯು ಕ್ಯಾನ್ ಸೆಂಡ್ ಮೆಸೇಜ್, ದಟ್ ವಾಸ್ ಅ ಫೀಚರ್. ಯು ಕುಡ್ ಸೆಟ್, ನೀವು ಒಂದು ಪ್ರೊಫೈಲ್ ಪಿಕ್ಚರ್ ಹಾಕ್ಬೋದಿತ್ತು, DP, ರೈಟ್. ಕಾಮನ್ಲಿ ನೋನ್ DP. ಸ್ಟೇಟಸ್ ಬರೀಬೋದಿತ್ತು, ಲಾಸ್ಟ್ ಸೀನ್ ನ ಆನ್ ಆಫ್ ಮಾಡಬಹುದಿತ್ತು, ಆ ಬ್ಲೂ ಟಿಕ್ ನ ಆನ್ ಆಫ್ ಮಾಡಬಹುದಿತ್ತು. ದಟ್ಸ್ ಇಟ್ ವೆನ್ ವಾಟ್ಸಪ್ ಸ್ಟಾರ್ಟೆಡ್ ಇನಿಷಿಯಲಿ. ಅದು ಈ ವರ್ಷನ್ 0.1. ಇದನ್ನ ರಿಲೀಸ್ ಮಾಡ್ತಾರೆ. ಇದನ್ನ ರಿಲೀಸ್ ಮಾಡಿದಾಗ ಏನ್ ಕರೀತಾರೆ, ಇದು ನನ್ನ ಸಾಫ್ಟ್ವೇರ್ ನ ಮೇನ್ ಬ್ರಾಂಚ್ ಅಂತ ಕರೀತಾರೆ, ಲೈಕ್ ದಿ ಟ್ರೀ, ಮೇನ್ ಬ್ರಾಂಚ್ ಇನ್ ದಿ ಮಿಡಲ್. ಈಗೇನಾಗುತ್ತೆ, ಇಲ್ಲಿಗೆ ಬಿಸ್ನೆಸ್ ಸ್ಟಾಪ್ ಆಗಲ್ಲ ಅಲ್ವಾ. ಈ ವಾಟ್ಸಪ್ ಅವ್ರಿಗೆ ಬಿಸ್ನೆಸ್ ಲಾಂಚ್ ಮಾಡಿದಾಗ ಅಕ್ಕಪಕ್ಕ ಕಾಂಪಿಟೇಟರ್ಸ್ ಬರ್ತಾರೆ, ಇದೇ ತರ ಬಿಸ್ನೆಸ್ ಲಾಂಚ್ ಮಾಡ್ತಾರೆ, ರೈಟ್. ಟೆಲಿಗ್ರಾಮ್ ಇಸ್ ಅ ಗುಡ್ ಎಕ್ಸಾಂಪಲ್, ಹ್ಯೂಜ್ ಕಾಂಪಿಟೇಟರ್ ಫಾರ್ ವಾಟ್ಸಪ್ ಅಲ್ವಾ. ವಾಟ್ಸಪ್ಗೆ ಗೊತ್ತಾಗುತ್ತೆ, ಓಕೆ, ಐ ಹ್ಯಾವ್ ಟು ಡೂ ಸಮಥಿಂಗ್ ಎಕ್ಸ್ಟ್ರಾ, ಐ ಹ್ಯಾವ್ ಟು ಬಿ ಬೆಟರ್ ದೆನ್ ಅದರ್ಸ್, ರೈಟ್. ಈಗೇನ್ ಮಾಡ್ತಾರೆ ಅವರು, ಹೇ, ಈ ಆಡಿಯೋ ಕಾಲ್ ಫೀಚರ್ನ ಇಂಟ್ರೊಡ್ಯೂಸ್ ಮಾಡೋಣ, ಆಡ್ ಮಾಡೋಣ.
ಈಗ ಈ 0.1 ಲಾಂಚ್ ಮಾಡಿದಾಗ ಅದರಲ್ಲಿ ಎಷ್ಟೆಲ್ಲ ಆಪ್ಷನ್ಸ್ ಇತ್ತಲ್ವಾ, ಅದನ್ನ ಫೀಚರ್ಸ್ ಅಂತ ಕರಿತೀವಿ. ಎಷ್ಟು ಫೀಚರ್ಸ್ ಇತ್ತು ಅದ್ರ ಮೇಲೆ ಹೊಸ ಫೀಚರ್ನ ಆಡ್ ಮಾಡಬೇಕು. ಮುಂಚೆ 0.1 ಲಾಂಚ್ ಮಾಡಿದಾಗ ನಾನು ಎಷ್ಟು ಫೀಚರ್ಸ್ ಕೊಟ್ಟಿದ್ದೆ ಅದೆಲ್ಲ ಫೀಚರ್ ಸೇರಿ ನಾನು ನನ್ನ ಸಾಫ್ಟ್ವೇರ್ ನೋಡಿದ್ರೆ 1,000 ಲೈನ್ ಇತ್ತು. 1,000 ಲೈನ್ ಅಷ್ಟು ಸಾಫ್ಟ್ವೇರ್ನ ಬರೆದಿದ್ರು. ಆ ಬರ್ದಿರೋ ಸಾಫ್ಟ್ವೇರು ಈ ಫೀಚರ್ಸ್ ಎಲ್ಲ ಇನ್ಕ್ಲೂಡ್ ಆಗಿ ಆ ಥರ ವರ್ಕ್ ಆಗ್ತಾ ಇತ್ತು. ಈಗ ಆಡಿಯೋ ಕಾಲ್ ಫೀಚರ್ ನಾನು ಆಡ್ ಮಾಡಬೇಕು ಅನ್ನೋದಾದ್ರೆ ಇನ್ನೊಂದು 300 ಲೈನ್ ಕೋಡ್ ಬರೀಬೇಕು. 1000 + 300, then it will become 1300. See, I'm not starting from zero again. Already I have written 1000 lines. ಆ ಸಾಫ್ಟ್ವೇರ್ ವರ್ಕ್ ಆಗ್ತಿದೆ, ಅದ್ರ ಮೇಲೆ ಇನ್ನೊಂದು 300 ಲೈನ್ ಬರೀಬೇಕು. ಸೊ 0.1 ಏನಿದೆ ಅದನ್ನೇ ನಾನು ಓಪನ್ ಮಾಡಿ ಎಡಿಟ್ ಮೋಡಲ್ಲಿ ಇಫ್ ಐ ಸ್ಟಾರ್ಟ್ ಆಡಿಂಗ್ ದೋಸ್ 300 ಲೈನ್ಸ್, ಸೇವ್ ಮಾಡಿ ನಾನು ಇದನ್ನ ಓಕೆ ದಿಸ್ ಇಸ್ ದಿ ಅಪ್ಡೇಟೆಡ್ ವರ್ಷನ್ ಅಂತ ರಿಲೀಸ್ ಮಾಡ್ತೀನಿ. ಏನಾಗುತ್ತೆ, ವಾಟ್ಸಪ್ಪೇ ಓಪನ್ ಆಗಲ್ಲ. ವಾಟ್ಸಪ್ ಓಪನ್ ಆಗುತ್ತೆ, 1-2 ಸೆಕೆಂಡ್ಸ್ ಅಲ್ಲಿ ಕ್ಲೋಸ್ ಆಗೋಗುತ್ತೆ. ಈಗ ವಾಟ್ಸಪ್ ಫ್ರೀ ಇದೆ, ಬಟ್ ಅಸ್ಯೂಮ್ ವಾಟ್ಸಪ್ ನೀವು ಯೂಸ್ ಮಾಡಬೇಕು ಅಂದ್ರೆ 10,000 ಅಂತ ಒಂದು ಪ್ರೈಸ್ ಇಡ್ತಾರೆ. 10,000 ಕೊಟ್ಟರು ಯೂಸ್ ಮಾಡೋರು ಇದಾರೆ ಇವತ್ತು ಅಲ್ವಾ. ಸ್ವಲ್ಪ ಜನ ತಗೊಂತಾರೆ, ಮೇ ಬಿ ಅಸ್ಯೂಮ್ ನಾವೆಲ್ಲ ತಗೊಂಡಿದ್ದೀವಿ. ನೀವು 10,000 ಕೊಟ್ಟು ವಾಟ್ಸಪ್ ಪರ್ಚೇಸ್ ಮಾಡಿದ್ದೀರಾ, ಅದು ಓಪನ್ ಆಗ್ತಿಲ್ಲ. ವಿಲ್ ಯು ಬಿ ಹ್ಯಾಪಿ? ನೋ ಸರ್. ಓಕೆ, ದಿಸ್ ಈಸ್ ದಿ ಜನರಲ್ ಪರ್ಸೆಪ್ಷನ್ ಅಲ್ವಾ. ನೋಡಿ, ಏನು ನಾವು ಸಾಫ್ಟ್ವೇರ್ ಬಿಲ್ಡ್ ಮಾಡ್ತೀವಿ, ಏನು IT ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಮಾಡ್ತೀವಿ, ದಟ್ ಈಸ್ ಡೈರೆಕ್ಟ್ಲಿ ರಿಲೇಟೆಡ್ ಟು ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್, ಕಸ್ಟಮರ್ ಎಕ್ಸ್ಪೀರಿಯನ್ಸ್. ನಾಟ್ ಓನ್ಲಿ ಇನ್ IT, ಎವ್ರಿ ಅದರ್ ಬಿಸ್ನೆಸ್. ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿಲ್ಲ ಅಂದ್ರೆ ಕಸ್ಟಮರ್ ಹತ್ರ ಇವತ್ತು ತುಂಬಾ ಆಪ್ಷನ್ಸ್ ಇದೆ, ದೇ ಕ್ಯಾನ್ ಕ್ವಿಕ್ಲಿ ಮೂವ್ ಟು ಸಮಥಿಂಗ್ ಎಲ್ಸ್. ಅದಾದಾಗ ಏನಾಗುತ್ತೆ, ನಮಗೆ ಬಿಸ್ನೆಸ್ ಲಾಸ್ ಆಗುತ್ತೆ. ಬಿಸ್ನೆಸ್ ಲಾಸ್ ಆದಾಗ ಕಂಪನಿಯಲ್ಲಿ ದುಡ್ಡು ಬರಲ್ಲ. ಕಂಪನಿಲಿ ದುಡ್ಡು ಬರಲಿಲ್ಲ ಅಂದ್ರೆ ನಮಗೆ ಯಾರಿಗೂ ಸ್ಯಾಲ್ರಿ ಹೇಗಾಗಲ್ಲ, ನಾವು ಪ್ರಮೋಟ್ ಆಗಲ್ಲ, ಇಲ್ಲ ನಮ್ ಕೆಲಸನೇ ಇರಲ್ಲ. ಎವ್ರಿಥಿಂಗ್ ಇಸ್ ಇಂಟರ್ ರಿಲೇಟೆಡ್. ಈಗೇನ್ ಮಾಡ್ತಾರೆ ಕಂಪ್ನಿಗಳಲ್ಲಿ, ಈ 0.1 ಅಲ್ಲಿ 1,000 ಲೈನ್ ಕೋಡ್ ಇತ್ತಲ್ವಾ, ಅದನ್ನ ಕಾಪಿ ಮಾಡ್ಕೊಳ್ತಾರೆ. ಕ್ಲೋನ್ ಮಾಡ್ಕೊಂಡು ಈಗ ಇಲ್ಲಿ ಸೆಕೆಂಡ್ ಲೈನ್ ಏನ್ ತೋರಿಸ್ತಾ ಇದ್ದೀನಿ ಹಾಟ್ ಫಿಕ್ಸ್ ಅಂತ, ಇಲ್ಲಿ 1,000 ಲೈನ್ ಇದೆ ಸ್ಟಾರ್ಟಿಂಗ್ ಅಲ್ಲಿ. ಇನ್ನೊಂದು ಕಾಪಿ ಮಾಡ್ತಾರೆ, ಇಲ್ಲೂ 1,000 ಲೈನ್ ಸೇಮ್ ಕೋಡ್ 4 ಸಲ ಕಾಪಿ ಮಾಡಿದ್ರು. ಈಗೇನ್ ಮಾಡ್ತಾರೆ, ಇಲ್ಲಿ ಈ 0.1 ಲಾಂಚ್ ಮಾಡಿದಾಗ ಏನ್ 1,000 ಲೈನ್ ಕೋಡ್ ಇತ್ತು, ಒಂದು 5 ಫೀಚರ್ ಕೊಟ್ಟಿದ್ವಿ, ಅದ್ರಲ್ಲಿ ಸ್ವಲ್ಪ ಇಶ್ಯೂಸ್ ಬರ್ತಿರುತ್ತೆ. ಏನ್ ಇಶ್ಯೂಸ್ ಅಂದ್ರೆ, ನಾನು ಮೆಸೇಜ್ ಟೈಪ್ ಮಾಡ್ತಾ ಮೋರ್ ದೆನ್ 200 ಲೈನ್ಸ್ ಬರೆದ್ರೆ ಅದು ಮೆಸೇಜ್ ಟೂ ಲಾರ್ಜ್ ಅಂತ ಸೆಂಡ್ ಆಗ್ತಿಲ್ಲ, ಕ್ಯಾರೆಕ್ಟರ್ ಲಿಮಿಟೇಷನ್ ಇದೆ. ನಾನು ಮೆಸೇಜ್ ಕಳಿಸಿದಾಗ ಆ ಮೆಸೇಜು 6 ಅವರ್ಸ್ ಆದ್ಮೇಲೆ ಹೋಗ್ತಾ ಇದೆ. ಮೆಸೇಜ್ ನನ್ನ ಫ್ರೆಂಡಿಗೆ ಹೋಗಿದೆ, ಅವ್ರು ನೋಡಿದ್ದಾರೆ, ಬಟ್ ಬ್ಲೂಟಿಕ್ ಬರ್ತಾ ಇಲ್ಲ ಕರೆಕ್ಟ್ ಆಗಿ. ಸೊ ಆಸ್ ಎಕ್ಸ್ಪೆಕ್ಟೆಡ್ ಫೀಚರ್ಸ್ ವರ್ಕ್ ಆಗ್ತಿಲ್ಲ, ಫಿಕ್ಸ್ ಮಾಡಬೇಕು. ಅದನ್ನ ನಾವು ಹಾಟ್ ಫಿಕ್ಸ್ ಅಂತ ಕರಿತೀವಿ. ಹಾಟ್ ಫಿಕ್ಸ್ ಅಂದ್ರೆ ಒಂದು ಸಾಫ್ಟ್ವೇರಿನ ಸ್ಪೆಸಿಫಿಕ್ ಪಾರ್ಟ್, ಒನ್ ಪಾರ್ಟ್ ಆಫ್ ದಿ ಸಾಫ್ಟ್ವೇರ್ ಅದೇನು ವರ್ಕ್ ಆಗ್ತಿರಲ್ಲ ಅದನ್ನ ಫಿಕ್ಸ್ ಮಾಡೋದು. ಅಂದ್ರೆ ಈ 1,000 ಲೈನ್ ಏನಿದೆ, ಈ 1,000 ಲೈನ್ ಅಲ್ಲಿ ಲೈನ್ ನಂಬರ್ 710 ಟು ಲೈನ್ ನಂಬರ್ 760, ಆ 50 ಲೈನ್ ನಲ್ಲಿ ಸ್ವಲ್ಪ ಸಿಂಟೆಕ್ಸ್ ಪ್ರಾಬ್ಲಮ್ ಇದೆ, ಅಥವಾ ಕೋಡ್ನ ನಾವು ಕರೆಕ್ಟ್ ಆಗಿ ಬರ್ದಿಲ್ಲ, ಅದಕ್ಕೆ ಇಶ್ಯೂ ಬರ್ತಾ ಇದೆ. ಹೋಗಿ ಅದನ್ನ ಚೇಂಜ್ ಮಾಡಿ ಟೆಸ್ಟ್ ಮಾಡೋದು. ಅವಾಗ ಇದು ಇಲ್ಲಿ ಗೊತ್ತಾಗುತ್ತೆ ವರ್ಕ್ ಆಗ್ತಿದೆ ಅಂತ. ಇದು ವರ್ಕ್ ಆಗ್ತಿದೆ ಅಂತ ಗೊತ್ತಾದಾಗ ಏನ್ ಮಾಡ್ತೀವಿ ನೋಡಿ, ಇದು 1,000 ಲೈನು, ಇದು 1,000 ಲೈನ್ ಇತ್ತು, ಬಟ್ ಇಲ್ಲೇನ್ ಮಾಡಿದೀವಿ, 710 ಟು 760 ಲೈನ್ಸ್ ನ ಚೇಂಜ್ ಮಾಡಿದೀವಿ, ಸೇವ್ ಮಾಡಿದೀವಿ. ಇದನ್ನ ತಂದು ಈ ಮೈನ್ ಬ್ರಾಂಚ್ ಎಲ್ಲಿದೆ ಅಲ್ವಾ, ಇಲ್ಲಿ ಮರ್ಜ್ ಮಾಡ್ತೀನಿ. ಸೊ ಈ ಕೋಡ್ ಹೋಯ್ತು ಇವಾಗ. ದಿಸ್ ಈಸ್ ದಿ ನ್ಯೂ ಕೋಡ್, ಅಪ್ಡೇಟೆಡ್ ಕೋಡ್. ಸೊ ಐ ಹ್ಯಾವ್ ಮೇಡ್ ಶ್ಯೂರ್ ದಟ್ ಐ ಹ್ಯಾವ್ ನಾಟ್ ಟಚ್ಡ್ ದಿ ಓಲ್ಡ್ ಕೋಡ್ ಆರ್ ಮೇನ್ ಕೋಡ್. ಅದನ್ನ ಕಾಪಿ ಮಾಡಿಕೊಂಡು ಎಡಿಟ್ ಮಾಡಿ ಮತ್ತೆ ಮೇನ್ ಬ್ರಾಂಚ್ ಅಲ್ಲಿ ಅಟ್ಯಾಚ್ ಮಾಡಿದ್ದೀನಿ. ಇವಾಗ ಇಲ್ಲಿ ಯಾರಿಗೂ ಪ್ರಾಬ್ಲಮ್ಸ್ ಬರಲ್ಲ. ದಿಸ್ ಈಸ್ ದಿ ಫೀಚರ್ ಆಫ್ ಬ್ರಾಂಚಿಂಗ್ ಇನ್ ಸಾಫ್ಟ್ವೇರ್. ದಿಸ್ ಈಸ್ ದಿ ಬ್ರಾಂಚಿಂಗ್ ಫೀಚರ್ ಇನ್ ಗಿಟ್. ಎವ್ರಿ ಕಂಪ್ನಿ ಯೂಸಸ್ ದಿಸ್. ಸೇಮ್ ವೇ ಇಲ್ಲೇನಾಗುತ್ತೆ, ಇವಾಗ ನಾನು ಹೊಸ ಡೆವಲಪ್ಮೆಂಟ್ ಮಾಡಬೇಕು, ಆಡಿಯೋ ಕಾಲ್ ಫೀಚರ್. ಇಲ್ಲಿ 1,000 ಲೈನ್ ಕಾಪಿ ಮಾಡಿದ್ದೆ ಅಲ್ವಾ, ಇಲ್ಲಿ 1,000 ಲೈನ್ ಇದೆ ನನ್ನ ಹತ್ರ ಕಾಪಿ ಮಾಡ್ಕೊಂಡಾಗ. ಇಲ್ಲೇನ್ ಮಾಡ್ತೀನಿ, ಹೊಸ ಫೀಚರ್ ಆಡ್ ಮಾಡ್ತೀನಿ, 100 ಲೈನ್ಸ್, ಅನದರ್ 100 ಲೈನ್ಸ್. ಈ ಹಾಟ್ ಫಿಕ್ಸ್ ಇತ್ತಲ್ವಾ, ಅದನ್ನು ಪುಲ್ ಮಾಡ್ಕೊಂತೀನಿ ಇಲ್ಲಿಗೆ. ಯಾಕಂದ್ರೆ 1,000 ಲೈನಲ್ಲಿ ಇಶ್ಯೂ ಇತ್ತು, ಅದನ್ನ ಫಿಕ್ಸ್ ಮಾಡಿದ್ರು, ಅದನ್ನು ಪುಲ್ ಮಾಡ್ಕೊಂತೀನಿ. ಎಲ್ಲ ಇದು ಹೊಸ ಡೆವಲಪ್ಮೆಂಟು, ಇದು ಇಶ್ಯೂ ಫಿಕ್ಸ್ ಆಗಿರೋದು, ಎರಡೂ ಸೇರಿ ಇಲ್ಲಿ ಕೋಡ್ ರೆಡಿ ಆಗಿದೆ. ಮತ್ತಿಲ್ಲಿ ಹೊಸ ಫೀಚರ್ ಏನೋ ಬಂತು, ಅದನ್ನು ಡೆವಲಪ್ ಮಾಡ್ಕೊಂಡ್ರು, ಅದು ಇಲ್ಲಿದೆ, ಅದನ್ನು ಮರ್ಜ್ ಮಾಡ್ತೀನಿ, ಇಲ್ಲಿ ತಗೊಳ್ತೀನಿ.
ಇದೆಲ್ಲ ಸೇರಿ ಇಲ್ಲೊಂದು ಬ್ರಾಂಚ್ ತರ ಇಲ್ಲಿಂದನೇ ರಿಲೀಸ್ ಮಾಡ್ತೀನಿ, ಇಲ್ಲ ಇದನ್ನ ತಗೊಂಡೋಗಿ ಇಲ್ಲಿಗೆ ಆಡ್ ಮಾಡ್ತೀನಿ. ಸೊ ಇಲ್ಲಿ ಇವಾಗ ಏನೆಲ್ಲ ಇದೆ, ಈ ಫಿಕ್ಸ್ ಬಂತ, ಹೊಸ ಡೆವಲಪ್ಮೆಂಟ್ ಬಂತು, ಹೊಸ ಫೀಚರ್ಸ್ ಬಂತು. ಇಲ್ಲಿ ಯಾವಾಗ ಇದು ರೆಡಿಯಾಗಿ ಈ ತರ ಮೇನ್ ಬ್ರಾಂಚಿಗೆ ಮರ್ಜ್ ಆಗುತ್ತೆ, ಈ ಪಾಯಿಂಟ್ ಅಲ್ಲೇ ನಿಮ್ಮೆಲ್ಲಾ ಫೋನಿಗೆ ಮೆಸೇಜ್ ಬರೋದು, ನ್ಯೂ ಆಂಡ್ರಾಯ್ಡ್ ಅಪ್ಡೇಟ್ ಈಸ್ ಅವೈಲಬಲ್, ಪ್ಲೀಸ್ ಅಪ್ಡೇಟ್ ಯುವರ್ ಫೋನ್. If you open that notes and if you read, you will see what the company has done. For example, Android release notes. ನೋಡಿ ಗೂಗಲ್ ಅಲ್ಲಿ ಆಂಡ್ರಾಯ್ಡ್ ನೋಟ್ಸ್ ನೀವು ನೋಡಿದ್ರೆ ಕರೆಂಟ್ಲಿ ಆಂಡ್ರಾಯ್ಡ್ 14 ರಿಲೀಸ್ ಮಾಡಿದಾರಂತೆ. ಓಕೆ, ಆಲ್ ಆಂಡ್ರಾಯ್ಡ್ ರಿಲೀಸಸ್ ನೋಡಿ, ಆಂಡ್ರಾಯ್ಡ್ 10, I've used this Lollipop, I know, so many years back, I don't know when, Android 5. Okay, but now if you see Android 14 ಇದೆ. Okay, Android 14 ಅಲ್ಲಿ this beta version, ಅಂದ್ರೆ beta ಅಂದ್ರೆ you can test, but they are not saying it's a main release. So let us go to 13, right? Features and change list. ನೋಡಿ ಇಲ್ಲಿ camera, new feature, ಇದು changes, right? These are all the changes. Permission required for advertising, illi they have written what they have changed, right? This is how the software works. ನೀವು ನಾಳೆ ದಿವಸ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಕ್ಲೌಡ್ ಡೆವಾಪ್ಸ್ ಇಂಜಿನಿಯರ್ ಆದ್ಮೇಲೆ ಒಂದು ಸ್ಪೆಸಿಫಿಕ್ ಡೊಮೈನ್ ಆರ್ ಡಿಪಾರ್ಟ್ಮೆಂಟಿಗೆ ಯು ಕ್ಯಾನ್ ಬಿ ಹೈರ್ಡ್. ದ ಡಿಪಾರ್ಟ್ಮೆಂಟ್ ಈಸ್ ಎಕ್ಸ್ಕ್ಲೂಸಿವ್ಲಿ ಕಾಲ್ಡ್ ರಿಲೀಸ್ ಅಂಡ್ ಡಿಪ್ಲಾಯ್ಮೆಂಟ್. ಅಲ್ಲಿ ನಿಮ್ ಕೆಲಸ ಬರೀ ರಿಲೀಸ್ ಮಾಡೋದು, ರೈಟ್? ಐ ವಿಲ್ ಟಾಕ್ ಅಬೌಟ್ ಇಟ್ ಲೇಟರ್. ಬಟ್ ಇವಾಗ ಆರ್ ಯು ಫೆಮಿಲಿಯರ್ ವೈ ಯು ಗೆಟ್ ಅಪ್ಡೇಟ್ಸ್ ಆನ್ ದಿ ಫೋನ್ ಅಂಡ್ ವೈ ದಟ್ ವರ್ಜನ್ ಅಂಡ್ ವಾಟ್ ಹ್ಯಾಪನ್ಸ್? ಈಸ್ ಎವ್ರಿವನ್ ಕ್ಲಿಯರ್? ಅಂಡ್ ಡು ಯು ನೋ ವಾಟ್ ಈಸ್ ಬ್ರಾಂಚಿಂಗ್ ನೌ in Git and why it is important? ಸರ್ ಇದು ಬಗ್ ಫಿಕ್ಸ್ ಅಂದ್ರೆ ಏನು ಸರ್? ಬಗ್ ಅಂದ್ರೆ ಏನು? ಸಾಫ್ಟ್ವೇರ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಅಂದ್ರೆ ಬಗ್ ಅಂತ ಕರಿತೀವಿ. ಓಕೆ, ಈಗ ನಾನು ನಿಮಗೆ ಒಂದು ಹೊಸ ಕಾರ್ ರಿಲೀಸ್ ಮೊಬೈಲ್ ರಿಲೀಸ್ ಮಾಡ್ತೀನಿ ನಾನು ನಿಮಗೆ. ಓಕೆ, ಮೊಬೈಲ್ ರಿಲೀಸ್ ಮಾಡಿ ಇದರಲ್ಲಿ ಒಂದು ಫೀಚರ್ ಕೊಡ್ತೀನಿ. ಏನ್ ಫೀಚರ್ ಅಂದ್ರೆ ವೈರ್ಲೆಸ್ ಚಾರ್ಜಿಂಗ್. ಸೊ ಎಲ್ಲಾದ್ರೂ ನಿಮಗೆ ವೈರ್ಲೆಸ್ ಚಾರ್ಜರ್ ಇದ್ರೆ ಅದ್ರ ಮೇಲೆ ಫೋನ್ ಇಡಿ ಚಾರ್ಜ್ ಆಗುತ್ತೆ ಅಂತ ಅನೌನ್ಸ್ ಮಾಡ್ತೀನಿ. ನೀವು ಈ ಫೀಚರ್ ನೋಡಿರ್ತೀರಾ, ಫೋನ್ ಅಲ್ಲಿ ಇದೆ ಅಂದ್ಬಿಟ್ಟು ನೀವು ಫೋನ್ ನ ಪರ್ಚೇಸ್ ಮಾಡ್ತೀರಾ. ಏನಾಗುತ್ತೆ, ನೀವು ಫೋನ್ ನ ತಗೊಂಡೋಗಿ ವೈರ್ಲೆಸ್ ಚಾರ್ಜರ್ ಮೇಲೆ ಇಡ್ತೀರಾ, ಅದು ತುಂಬಾ ಸ್ಲೋ ಆಗಿ ಚಾರ್ಜ್ ಆಗುತ್ತೆ. ನೀವು ಫೋನ್ ನ ವೈರ್ಲೆಸ್ ಚಾರ್ಜರ್ ಮೇಲೆ ಇಟ್ಟಾಗ ಚಾರ್ಜ್ ಆಗ್ತಿರುತ್ತೆ ಕರೆಕ್ಟ್ ಆಗಿ, ಬಟ್ ನಿಮಗೆ ಇನ್ಕಮಿಂಗ್ ಕಾಲ್ಸ್ ಬರ್ತಿರಲ್ಲ, ಇನ್ಕಮಿಂಗ್ ಮೆಸೇಜಸ್ ಬರ್ತಿರಲ್ಲ, ಯಾರಾದ್ರೂ ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಅಂತ ಬರ್ತಿರುತ್ತೆ. ಸೊ ಇಟ್ಸ್ ಅ ಪ್ರಾಬ್ಲಮ್, ರೈಟ್? ಸೊ ಬೇಸಿಕಲಿ ಎರರ್ ಏನೋ. ದಿ ವೇ a very specific feature is documented, it is not working. That is a bug. Okay. Right? ಆ ತರ ಅದನ್ನ ಕಸ್ಟಮರ್ಸ್ ನೀವು ಆಂಡ್ರಾಯ್ಡಿಗೆ ರಿಪೋರ್ಟ್ ಮಾಡಬಹುದು ಬಗ್. ಇಫ್ ಯುವರ್ ಬಗ್ ಇಸ್ ಗುಡ್, ಇಟ್ ಈಸ್ ಅ ಬಗ್ ದಟ್ so many people have issues and you've given a strong reason and documentation and everything, you get paid from Android, iOS, everyone. But that is a bug. Okay? So ಕೆಲವು ಕಂಪ್ನೀಸ್ ಅಲ್ಲಿ ಏನಾಗುತ್ತೆ, ಅವರೇ ಪ್ರೊಯಾಕ್ಟಿವ್ ಆಗಿ ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಮಾಡ್ತಾರೆ, ಕಸ್ಟಮರ್ ರಿಪೋರ್ಟೆಡ್ ಇಶ್ಯೂಸ್ ನ ತಗೊಂಡು ಫಿಕ್ಸ್ ಮಾಡ್ತಾರೆ. ಒಂದು ಸ್ಪೆಸಿಫಿಕ್ ಪ್ರಾಬ್ಲಮ್ ಏನೋ ಬಂತು, ಬರೀ ಆ ಪ್ರಾಬ್ಲಮ್ ನ ರಿಸಾಲ್ವ್ ಮಾಡಿ ಒಂದು ಸಾಫ್ಟ್ವೇರ್ ಪ್ಯಾಚ್ ಕೊಡ್ತಾರೆ. ಪ್ಯಾಚ್ ಅಂದ್ರೆ ನಾಟ್ ಕಂಪ್ಲೀಟ್ ಸಾಫ್ಟ್ವೇರ್, ಅಪ್ಡೇಟೆಡ್ ಸಾಫ್ಟ್ವೇರ್, ಜಸ್ಟ್ ಒಂದು 10 MB 15 MB ಫೈಲ್ ಕೊಡ್ತಾರೆ. ಆ ಫೈಲ್ ನ ನಿಮ್ ಸಿಸ್ಟಮ್ ಅಲ್ಲಿ ರನ್ ಮಾಡಿ ಅಂತ. ರನ್ ಮಾಡಿದಾಗ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ಅಂದ್ರೆ ಆ ಸ್ಪೆಸಿಫಿಕ್ ಪಾರ್ಟ್ ಆಫ್ ದಿ ಕೋಡ್ ಕರೆಕ್ಟ್ ಆಗುತ್ತೆ. ಅದನ್ನ ಪ್ಯಾಚ್ ಅಂತ ಕರೀತಾರೆ, ಹಾಟ್ ಫಿಕ್ಸ್ ಅಂತ ಕರೀತಾರೆ ಅದನ್ನ. ಇಲ್ಲ ನೀವು ನೀವು ಇಶ್ಯೂ ರಿಪೋರ್ಟ್ ಮಾಡ್ತೀರಾ, ಅದೇನು ಅಂತ ದೊಡ್ಡ ಪ್ರಾಬ್ಲಮ್ ಅಲ್ಲ ಅಂದ್ಮೇಲೆ ನಿಮಗೆ ಕಂಪ್ನಿ ಕಮ್ಯುನಿಕೇಟ್ ಮಾಡ್ತಾರೆ, ಡೋಂಟ್ ವರಿ, ನವೆಂಬರ್ ಅಲ್ಲಿ ಹೊಸ ರಿಲೀಸ್ ಬಿಡ್ತಾ ಇದೀವಿ, ಅದ್ರಲ್ಲಿ ಇದು ಇನ್ಕ್ಲೂಡ್ ಮಾಡ್ತೀವಿ ಅಂತ. ಸೊ ಇದೆಲ್ಲ ಮ್ಯಾನೇಜ್ ಮಾಡೋದು ಕಂಪ್ನಿಲಿ ಯಾರು ಅಂದ್ರೆ ಪ್ರಾಡಕ್ಟ್ ಮ್ಯಾನೇಜರ್ ಅಂತ ಇರ್ತಾರೆ. ಪ್ರಾಡಕ್ಟ್ ಮ್ಯಾನೇಜರ್ ಕೆಲಸ ಇದನ್ನ ಒಂದು ಪ್ರಾಡಕ್ಟ್ ಲೈಫ್ ಸೈಕಲ್ ನ ಮ್ಯಾನೇಜ್ ಮಾಡೋದು. ಅಂದ್ರೆ ಪ್ರಾಡಕ್ಟ್ ಇವತ್ತು iOS 17 ಇದೆ, ನೆಕ್ಸ್ಟ್ 18 ಬರಬೇಕು ಅಂದ್ರೆ 18 ಅಲ್ಲಿ ಏನೆಲ್ಲ ಇರಬೇಕು ಅನ್ನೋದನ್ನ ಅವರು ಡಿಸೈಡ್ ಮಾಡ್ತಾರೆ. ಸೊ ಪ್ರಾಡಕ್ಟ್ ಜರ್ನಿ ಇಸ್ ಮೇಂಟೈನ್ ಬೈ ಪ್ರಾಡಕ್ಟ್ ಮ್ಯಾನೇಜರ್ಸ್. ಇಟ್ ಈಸ್ ಆಲ್ಸೋ ವೆರಿ ಗುಡ್ ಡೊಮೇನ್ ಇನ್ ಫ್ಯೂಚರ್. ಏನಾಗುತ್ತೆ ನೋಡಿ,
ಇಲ್ಲಿಂದ ನೀವು ಕ್ಲೌಡ್ ಡೆವಾಪ್ಸ್ ಎಲ್ಲ ಕಲ್ತು, if you are a fresher out of college, you get into junior level job, you learn, you improve, you grow in your career, you become a senior engineer, you become a technical lead, you become a manager, senior manager, director, you become a VP, then you become a CTO. That is the roadmap. In every other company, this is the hierarchy, right? Just titles bere bere irutte. Somebody calls as an infrastructure engineer, cloud engineer, and all of this. But in every junction, you will have multiple options. When you become a engineer to senior engineer, from there you have an option to become a technical lead. You can also become an operations lead, right? Or you can become a team lead, like a people oriented. Then your path will change. One route will take you to CTO path, the other route will take you to COO, CEO path, business side, techno functional. ಅದರಲ್ಲಿ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್, ಪ್ರಾಡಕ್ಟ್ ಮ್ಯಾನೇಜ್ಮೆಂಟ್, all of these are the roles that you will target when you are at more than 6 to 10 years of experience range alli. You target all of this. 10 to 15 you target to become somebody like a director, and again rough timelines approximate. Clear guys? ನೀವು ಇಲ್ಲಿವರೆಗೂ ಕಲ್ತ್ಕೊಂಡಿರೋದ್ರಲ್ಲಿ ಏನೇ ಡೌಟ್ಸ್ ಇದ್ರು ಪ್ಲೀಸ್ ಕಾಮೆಂಟ್ಸ್ ಅಲ್ಲಿ ಮೆನ್ಷನ್ ಮಾಡಿ. ವಿ ಆರ್ ವೆರಿ ಹ್ಯಾಪಿ ಟು ಹೆಲ್ಪ್ ಯು. ಹಾಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ನಿಮ್ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆಲ್ಲ ಹೆಲ್ಪ್ ಆಗುತ್ತೆ ಅಂದ್ರೆ ಪ್ಲೀಸ್ ಶೇರ್ ಮಾಡಿ. ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.